ಇದರಿಂದ ಏನು ಮಕ್ಕಳಲ್ಲಿ ಪ್ರಯೋಜನ ಅಂದ್ರೆ ಕೆಲವರು ಅವರೇ ರೆಡಿ ಮಾಡ್ಕೊಂಡು ತಗೊಂಡು ಬಂದಿದ್ದಾರೆ. ಈಗ ನಮ್ಮ ಮಕ್ಕಳು ಇವತ್ತೇನ್ ಮಾಡಿದ್ದಾರೆ, ಹಾರ್ಟು ಮತ್ತೆ ಬ್ರೈನು ಮತ್ತೆ ಕೆಲವು ಅಂದ್ರೆ ಅವ್ರ ಒಳಗಡೆ ಇರೋ ಹಿಡನ್ ಟ್ಯಾಲೆಂಟ್ಸ್ ಅನ್ನು ಅವ್ರು ಇವತ್ತು ಆಚೆ ಹಾಕಿ ತೋರಿಸಿದ್ದಾರೆ. ಅದಕ್ಕೆ ನಮ್ಮ ಎಜುಕೇಶನ್ ಮಿನಿಸ್ಟರ್ ಅವರು ಸನ್ಮಾನ ಮಾಡಿದ್ದಾರೆ. ಬೆಂಗಳೂರಲ್ಲಿ ಫಸ್ಟ್ ಪ್ಲೇಸ್ ಬಂದಿರ್ತಾರೆ. ಅವ್ರಿಗೂ ಕೂಡ ಅವಾಗ ಕಮಿಷನರ್ ಅವರು ಬಂದು ಸನ್ಮಾನ ಮಾಡಿದ್ದಾರೆ. ಕನ್ನಡ ನಮ್ಮ ರಾಜ್ಯದ ಪ್ರಥಮ ಭಾಷೆ ಆಗಿರೋದ್ರಿಂದ ನಾವು ನಮ್ಮ ಶಾಲೆಯಲ್ಲಿ ಕನ್ನಡವನ್ನು ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ನೋಬಲ್ ಶಾಲೆಯಲ್ಲಿ ಸೈನ್ಸ್ ಎಕ್ಸ್ಪೋ ಮತ್ತು ಸೇಲ್ಸ್ ಡೇ ಅಂತ ನಾವೊಂದು ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ನಮ್ಮ ಪೋಷಕರಿಗೆ ಮತ್ತು ನಮ್ಮ BO ಸಾಹೇಬರು ಬಂದಿದ್ದರು ಅವರಿಗೆ, ಮತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಸುಮಾರು ಖಾಸಗಿ ಶಾಲೆಗಳವರು ಬಂದಿದ್ದರು. PM ಇಂಟರ್ನ್ಯಾಷನಲ್, LH ಇಂಟರ್ನ್ಯಾಷನಲ್, ಮತ್ತು ಶಾರದಾ ಸ್ಕೂಲು, ಆನಂದ ವಿದ್ಯಾವಿಹಾರ, ಚೇತನಾ ಸ್ಕೂಲು, ಮತ್ತು ಕುರುಬೂರ್ಪೇಟೆ ಮೇನ್ ಗೌರ್ಮೆಂಟ್ ಸ್ಕೂಲ್ ಅವರು ಎಲ್ಲರೂ ಬಂದಿದ್ದರು. ಆ ಎಲ್ರಿಗೂ ನಾನು ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕೆಂದರೆ ಒಂದೇ ಒಂದು ಮಾತನ್ನು ಮಕ್ಕಳನ್ನು ಒಂದು ಕಾರ್ಯಕ್ರಮಕ್ಕೆ ಕಳಿಸಿ ಅಂತ ಹೇಳಿದ್ದಕ್ಕೆ ಅವರು ಪಾಪ ಎಲ್ಲ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೂ ಜೊತೆಯಲ್ಲಿ ಕಳಿಸಿದ್ರು. ಅವ್ರಿಗೆಲ್ರಿಗೂ ಆ ಮುಖ್ಯ HMSಗೂ ಮತ್ತು ಆ ಮ್ಯಾನೇಜ್ಮೆಂಟ್ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಏನು ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂದರೆ, ಮಕ್ಕಳಲ್ಲಿ ನಾವು ವರ್ಷ ಪೂರ್ತಿ ಮಕ್ಕಳಿಗೆ ಟೆಸ್ಟ್ಗಳು ಕೊಡೋದು, ಎಕ್ಸಾಮು ಕೊಡೋದು, ಮತ್ತು ಇದೇ ಥರ ಬೇರೆ ಬೇರೆ ಆ್ಯಕ್ಟಿವಿಟೀಸು ಕೊಡ್ತಾನೆ ಇರ್ತೀವಿ. ಒಂದು ಒತ್ತಡ ಇರುತ್ತೆ ಮಕ್ಕಳ ಮೇಲೆ. ಸೊ ಅದಕ್ಕಾಗಿ ಆ ಒತ್ತಡಕ್ಕೆ ಒಂದು ರಿಲ್ಯಾಕ್ಸೇಷನ್ನು ಅಂತ ಹೇಳ್ಬಿಟ್ಟು ನಾವು ಏನು ಮಾಡ್ತೀವಿ, ಸಮ್ಟೈಮ್ಸು ರಿಲ್ಯಾಕ್ಸೇಷನ್ಗೆ ಸೈನ್ಸ್ ಎಕ್ಸಿಬಿಷನ್ ಇಡ್ತೀವಿ, ಸಮ್ಟೈಮ್ಸು ಸೇಲ್ಸ್ ಡೇ ಇಡ್ತೀವಿ. ಬಟ್ ನಮಗೆ ಸಮಯ ಕಡಿಮೆ ಇರೋದ್ರಿಂದ ನಾವು ಒಂದೇ ದಿವಸ ಈ ಎರಡು ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೀವಿ, ಸೈನ್ಸ್ ಎಕ್ಸ್ಪೋ ಮತ್ತು ಸೇಲ್ಸ್ ಡೇ ಅಂತ. ಇದರಿಂದ ಏನು ಮಕ್ಕಳಲ್ಲಿ ಪ್ರಯೋಜನ ಅಂದರೆ, ಮಕ್ಕಳಿಗೆ ಒಂದು ಮ್ಯಾಥಮೆಟಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ ನಾವು ಮಕ್ಕಳಿಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ಸು, ಇದೆಲ್ಲ ನಾವು ಬೇಸಿಕ್ ಪಿಲ್ಲರ್ಸ್ ಆಫ್ ದ ಮ್ಯಾಥ್ಸ್ ಅಂತ ಹೇಳ್ತೀವಿ. ಇದೆಲ್ಲ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಸೊ ಈ ಒಂದು ಥಿಯಾರಿಟಿಕಲಿ ನಾವು ಏನು ಕ್ಲಾಸ್ ರೂಮಲ್ಲಿ ಹೇಳ್ತೀವಿ ಅದನ್ನು ಪ್ರಾಕ್ಟಿಕಲ್ ಆಗಿ ನಾವು ಏನು ಮಾಡಿದ್ದೀವಿ, ಈ ಒಂದು ಸೇಲ್ಸ್ ಡೇ ಅಲ್ಲಿ ಇಟ್ಟಿರ್ತೀವಿ. ಮಕ್ಕಳು ಏನು ಮಾಡಿದ್ದಾರೆ, ಸುಮಾರು ಪ್ರಾಡಕ್ಟನ್ನು ಇವತ್ತು ಸೇಲ್ ಮಾಡಿದ್ದಾರೆ. ಒಳ್ಳೆ ಒಳ್ಳೆ ಪ್ರಾಡಕ್ಟ್. ಕೆಲವರು ಅವರೇ ರೆಡಿ ಮಾಡ್ಕೊಂಡು ತಗೊಂಡು ಬಂದಿದ್ದಾರೆ, ಕೆಲವರು ಏನು ಮಾಡಿದ್ದಾರೆ ರೆಡಿಮೇಡ್ ತೊಗೊಂಡು ಬಂದಿದ್ದಾರೆ. ಬಟ್ ಆ ಎರಡನ್ನೂ ತೊಗೊಂಡು ಬಂದು ಇಲ್ಲಿ ಸೇಲ್ ಮಾಡಿರೋದು, ಆ ಸೇಲಿಂಗಲ್ಲಿ ಅವ್ರಿಗೆ ಏನಾಗಿದೆ, ನಾವು ಎಷ್ಟಕ್ಕೆ ತೊಗೊಂಡು ಬಂದ್ವಿ, ಎಷ್ಟಕ್ಕೆ ಸೇಲ್ ಮಾಡಿದ್ವಿ, ಏನು ನಮಗೆ ಉಳಿತಾಯ ಆಗಿದೆ, ಆ ಉಳಿತಾಯ ಬೆನಿಫಿಟಲ್ಲಿ ಏನು ಪರ್ಸೆಂಟೇಜ್ ಆಫ್ ಬೆನಿಫಿಟ್ ನಮಗೆ ಬಂದಿದೆ ಅಂತ ಹೇಳಿ ಇದೆಲ್ಲ ಮಕ್ಕಳಿಗೆ ಒಂಥರ ಕ್ಯಾಲ್ಕುಲೇಷನ್ ಬರಲಿ, ಪರ್ಸೆಂಟೇಜು ಅದೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿರ್ತೀವಿ. ಮತ್ತು ಸೈನ್ಸ್ ಎಕ್ಸ್ಪೋ, ಈಗ ನಾವು ಸೈನ್ಸ್ ಎಕ್ಸ್ಪೋಲಿ ನಾವು ಏನು ಮಾಡಿರ್ತೀವಿ ಅಂದರೆ, ಮಕ್ಕಳಿಗೆ ಅವ್ರಿಗೆ ಸಿಲಿಬಸ್ ತಕ್ಕಂತೆ, ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಅವ್ರ ತಕ್ಕಂತೆಯೇ ಒಂದು ಪ್ರಾಜೆಕ್ಟ್ ಮಾಡಿರ್ತಾರೆ. ಅದೇ ಥರ 10th ಸ್ಟ್ಯಾಂಡರ್ಡ್ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಬಂದಿರೋ ಸಿಲಿಬಸ್ಸಲ್ಲಿ ಏನು ಒಂದು ಮಾಡೆಲ್ಸ್ ಬಂದಿರುತ್ತೆ ಅದಕ್ಕೆ ಅವ್ರು ರೆಡಿ ಮಾಡಿದ್ದಾರೆ. ಅಂದರೆ ಇದ್ರದ್ದು ಉದ್ದೇಶ ಮತ್ತು ಇದ್ರದ್ದು ಉಪಯೋಗಗಳು ಏನಪ್ಪ ಅಂದರೆ, ಎಕ್ಸಾಮ್ಸಲ್ಲಿ ಮಕ್ಕಳಿಗೆ ಪ್ರತಿ ಒಂದು ಕ್ಲಾಸಲ್ಲಿ ಡ್ರಾಯಿಂಗ್ ಇದೆ. ಫಾರ್ ಎಕ್ಸಾಂಪಲ್ಲು ಈಗ ನಾವು 10th ಸ್ಟ್ಯಾಂಡರ್ಡಲ್ಲಿ ಏನು ನೋಡ್ತೀವಿ ಅಂದರೆ, ಬ್ರೈನ್ ಅಂತ ಅವರು ಡ್ರಾ ಮಾಡಿದ್ರೆ 4 ಮಾರ್ಕ್ಸ್ ಕೊಡ್ತಾರೆ, ಬ್ರೈನು ಮತ್ತು ಪಾರ್ಟ್ಸ್ ಆಫ್ ದ ಬ್ರೈನ್. ಹಾರ್ಟ್ ಅಂತ ಡ್ರಾ ಮಾಡಿ ಮಾರ್ಕ್ಸ್ ಕೊಟ್ಟರೆ ಅದಕ್ಕೆ 4 ಮಾರ್ಕ್ಸ್ ಕೊಡ್ತಾರೆ. ಐಸು. ಸೊ ಈ ರೀತಿ ನಾವೇನು ಮಾಡಿದ್ದೀವಿ, ಮಕ್ಕಳಿಗೆ ಈ ಒಂದು ಎಕ್ಸಿಬಿಷನ್ಸಲ್ಲಿ ಅಂತಹ ಮಾಡೆಲನ್ನು ರೆಡಿ ಮಾಡಿ ಅವರು ಎಕ್ಸ್ಪ್ಲೇನ್ ಮಾಡೋ ಥರ ನಾವು ಮಾಡಿದ್ದೀವಿ. ಈಗ ನಮ್ಮ ಮಕ್ಕಳು ಇವತ್ತೇನು ಮಾಡಿದ್ದಾರೆ, ಹಾರ್ಟು ಮತ್ತು ಬ್ರೈನು ಮತ್ತು ಕೆಲವು ಇಂಥ ಒಂದು ಆ್ಯಕ್ಟಿವಿಟೀಸು ಮಾಡಿದ್ದಾರೆ. ಅದಕ್ಕೆ ಅವರು ಎಕ್ಸ್ಪ್ಲನೇಷನ್ ಚೆನ್ನಾಗಿ ಮಾಡಿದ್ದಾರೆ. ಇದು ಹೆಂಗೆ ವರ್ಕ್ ಆಗತ್ತೆ ಮತ್ತು ಇದ್ರ ವ್ಯಾಲಿಡಿಟಿ ಏನಿರುತ್ತೆ, ಈ ರೀತಿ ಸುಮಾರು ಮಾಡಲ್ಸು ನಾವು ನೋಡಿರ್ತೀವಿ. ಸೊ ಎಲ್ಲ ಮಾಡಲ್ಸು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೂಡ ಮಾಡಿದ್ದಾರೆ. ಸೊ ಇದರಿಂದ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಅವರೇ ಒಂದು ಹಿಡನ್ ಟ್ಯಾಲೆಂಟು, ಅಂದರೆ ಅವ್ರ ಒಳಗಡೆ ಇರೋ ಹಿಡನ್ ಟ್ಯಾಲೆಂಟ್ಸ್ ಅನ್ನು ಅವ್ರು ಇವತ್ತು ಆಚೆ ಹಾಕಿ ತೋರಿಸಿದ್ದಾರೆ. ನಮ್ಮ ಶಾಲೆಯಲ್ಲಿ ಮಾಡಿರೋ ಎಲ್ಲ ಮಾಡಲ್ಸು ಅವರೇ ಮಾಡಿರೋದು. ಟೀಚರ್ಸ್ ಖಾಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ, ಆ ಮಕ್ಕಳೇ ಕೂತ್ಕೊಂಡು ಸ್ವತಃ ಅವರೇ ರೆಡಿ ಮಾಡಿರೋದ್ರಿಂದ ಈ ಮಾಡಲ್ಸು ಓನ್ ಮಾಡಿರ್ತಾರೆ. ಇದರಲ್ಲಿ ಯಾವ ಕಾರಣಕ್ಕೂ ರೆಡಿಮೇಡು ಇಲ್ಲ, ಔಟ್ಸೈಡಿಂದ ಯಾವ ಮೆಟೀರಿಯಲ್ ಕೂಡ ಇವರು ತಂದು ಜೋಡಿಸಿ ಇದು ಮಾಡಿರಲ್ಲ, ಸ್ವಂತಾಗಿ ಮಾಡಿರೋದ್ರಿಂದ ಎಲ್ಲ ಮಾಡಲ್ಸು ಸಖತ್ತಾಗಿ ಮಾಡಿದ್ದಾರೆ. ಸೊ ಈ ರೀತಿ ನಮ್ಮ ನೋಬಲ್ ಶಾಲೆಯಲ್ಲಿ ನಾವು ಪ್ರತಿ ವರ್ಷ ಇಂಥ ಕಾರ್ಯಕ್ರಮ ಇಡ್ತೀವಿ, ಮಕ್ಕಳಿಗೆ ಒಂದು ಒಳ್ಳೆ ಟ್ಯಾಲೆಂಟ್ ಬರಲಿ ಅಂತ ಹೇಳ್ಬಿಟ್ಟು. ಮತ್ತು ನಾವು ಬ್ರೈನೋಥಾನ್ ಅಂತ ಇವತ್ತು ನಾವು ಎಲ್ಲ ಮಕ್ಕಳಿಗೆ ನಮ್ಮ ಸ್ಟೇಟಲ್ಲಿ ಸ್ಟೇಟ್ ಕಾಂಪಿಟೇಷನ್ನಲ್ಲಿ ಬ್ರೈನೋಥಾನ್ ಅಂತ ಒಂದು ಕಾಂಪಿಟೇಷನ್ ನಡೆಯುತ್ತೆ. ಆ ಕಾಂಪಿಟೇಷನ್ನಲ್ಲಿ ನಮ್ಮ ಮಕ್ಕಳಿಗೆ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಅದರಲ್ಲಿ 5th ಸ್ಟ್ಯಾಂಡರ್ಡ್ದು ಒಂದು ಮಗು
ಫಸ್ಟ್ ಪ್ಲೇಸ್ ಬಂದಿದೆ. ಅದಕ್ಕೆ ನಮ್ಮ ಎಜುಕೇಷನ್ ಮಿನಿಸ್ಟರ್ ಅವರು ಸನ್ಮಾನ ಮಾಡಿದ್ದಾರೆ ಬೆಂಗಳೂರಲ್ಲಿ. ಅದನ್ನೇ ನಾವು ಇವತ್ತು ನಮ್ಮ BO ಅವರಿಗೆ ಕರೆದು ನಮ್ಮ ಶಾಲೆ ವತಿಯಿಂದ ಮತ್ತೆ ಆ ಮಗುಗೆ ಸನ್ಮಾನ ಮಾಡಿದ್ದೀವಿ. ಮತ್ತು ಒಂದು ಟೀಚರ್ ಕೂಡ ಸ್ಟೇಟ್ ಲೆವೆಲಲ್ಲಿ ಫಸ್ಟ್ ಪ್ಲೇಸ್ ಬಂದಿರ್ತಾರೆ, ಅವ್ರಿಗೂ ಕೂಡ ಅವಾಗ ಕಮಿಷನರ್ ಅವರು ಬಂದು ಸನ್ಮಾನ ಮಾಡಿದ್ದಾರೆ. ಸೊ ಅದೇ ಸನ್ಮಾನವನ್ನು ಮತ್ತೆ ನಾವು ನಮ್ಮ ಶಾಲೆಯ ಆವರಣದಲ್ಲಿ ನಮ್ಮ ಆಡಳಿತ ಮಂಡಳಿಯವರ ಕಡೆಯಿಂದ ನಾವು ಇಲ್ಲಿ ಸನ್ಮಾನ ಮಾಡಿರ್ತೀವಿ. ಸೊ ಈ ರೀತಿ ನಮ್ಮ ನೋಬಲ್ ಶಾಲೆಯಲ್ಲಿ ವರ್ಷಕ್ಕೆ 3-4 ಇಂತಹ ಕಾರ್ಯಕ್ರಮವನ್ನು ಕೊಟ್ಟು ನಾವು ಮಕ್ಕಳಲ್ಲಿ ಇರೋ ಒಂದು ಹಿಡನ್ ಟ್ಯಾಲೆಂಟ್ಸ್ ನಾವು ಆಚೆ ತರಿಸ್ತಾ ಇರ್ತೀವಿ. ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ನಮ್ಮ ಪೋಷಕರಿಗೆ ಮತ್ತು ನಮ್ಮ ಶಿಕ್ಷಕರಿಗೆ, ನಮ್ಮ ಈ ಮಾಡೆಲ್ ಮಾಡಿರೋ ಎಲ್ಲ ಮಕ್ಕಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ನಾವು ಕಂಡಂಗೆ ಮಾಮೂಲಿಯಾಗಿ ಸೈನ್ಸ್ ಎಕ್ಸಿಬಿಷನ್ ಅಂದರೆ ಮ್ಯಾಕ್ಸಿಮಮ್ ಮಕ್ಕಳೆಲ್ಲ ಇಂಗ್ಲೀಷಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂಥದ್ರಲ್ಲಿ ಈ ಶಾಲೆಯಲ್ಲಿ ವಿಶೇಷವಾಗಿ ಕನ್ನಡ ಸ್ವಚ್ಛವಾಗಿ ಎಕ್ಸ್ಪ್ಲೇನ್ ಮಾಡೋದು, ಅದ್ರ ಎಫರ್ಟ್ ಹಿಂದೆ ಟೀಚರ್ಸ್ ಭಾಳ ಇದು. ಎಸ್, ಈಗ ನಮ್ಮದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದೆ, ಬಟ್ ನಾವು ಎಲ್ಲ ಇಂಗ್ಲೀಷಲ್ಲೇ ಹೇಳ್ತಾ ಇರ್ತೀವಿ. ಬಟ್ ನಾವು ಇಂಗ್ಲೀಷನ್ನೇ ಹೇಳ್ತಾ ಇದ್ರೆ ನಮ್ಮಲ್ಲಿ ಕನ್ನಡ ಒಟ್ಟೋಗುತ್ತೆ. ಕನ್ನಡ ನಮ್ಮ ರಾಜ್ಯದ ಪ್ರಥಮ ಭಾಷೆ ಆಗಿರೋದ್ರಿಂದ ನಾವು ನಮ್ಮ ಶಾಲೆಯಲ್ಲಿ ಕನ್ನಡವನ್ನು ಪ್ರಥಮ ಭಾಷೆಯನ್ನು ಇಟ್ಕೊಂಡಿದ್ದೀವಿ. ಸೊ ಮಕ್ಕಳಲ್ಲಿ ನಾವು ಎಷ್ಟು ಇಂಗ್ಲೀಷ್ ಹೇಳ್ತಾ ಇದ್ದೀವಿ ಅದಕ್ಕೆ ಈಕ್ವಲ್ ನಾವು ಕನ್ನಡ ಕೂಡ ಹೇಳ್ತಾ ಇದ್ದೀವಿ. ಯಾಕಂದರೆ ನಮ್ಮ ಮಕ್ಕಳಲ್ಲಿ ಇಂಗ್ಲೀಷು ಕನ್ನಡ ಎರಡೂ ಬರಲಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕಾಗಿ ನಾವು ಕನ್ನಡದಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಕೊಟ್ಟಿದ್ದೀವಿ ಮಕ್ಕಳಿಗೆ. ಅವರು ಹೆಚ್ಚು ಸಮಯ ಇಲ್ಲಿ ಪ್ರಾಜೆಕ್ಟ್ಸ್ ನೋಡಿಕೊಂಡು ಹೆಚ್ಚು ಸಮಯ ಇಲ್ಲಿ ಕಳೆದಿದ್ದಾರೆ. ಆಮೇಲೆ ಎಲ್ಲೇ ಹೋದರೆ 5 ನಿಮಿಷ ಹೊರಡ್ತಾರೆ, ಅಷ್ಟು ಖುಷಿ ಪಟ್ಟಿದ್ದಾರೆ. ಏನು ಎಸ್, ಮತ್ತು BO ಅವರು ಕೂಡ ಬೆಳಗ್ಗೆ ಬಂದು ಅವರು ಸುಮಾರು 3 ಗಂಟೆ ಕಾಲ ನಮ್ಮ ಶಾಲೆಯ ವರ್ಣದಲ್ಲಿದ್ದಾರೆ. ಪ್ರತಿಯೊಂದು ಮಾಡೆಲ್ಗೂ ಅವರು ಇಂಟ್ರೆಸ್ಟ್ ಆಗಿ ನಿಂತ್ಕೊಂಡು ಕೇಳಿ ಮತ್ತು ಎಲ್ಲ ಅಂಗಡಿಗಳನ್ನು ಹೋಗಿ ನೋಡಿಕೊಂಡು ಬಂದು ಹೇಳಿದ್ದಾರೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ, ಬಹಳ ಉತ್ತಮವಾಗಿ ಪ್ರಾಜೆಕ್ಟ್ಸ್ ಇದೆ, ಎಕ್ಸ್ಪ್ಲನೇಷನು ಬಹಳ ಚೆನ್ನಾಗಿದೆ. ಶಿಕ್ಷಕರು ಬಹಳ ಕಷ್ಟಪಟ್ಟಿದ್ದಾರೆ ಇದಕ್ಕೆ ಹಿಂದೆ ಅಂತ ಹೇಳಿ ಬಹಳ ಖುಷಿ ಪಡ್ತಿದ್ದಾರೆ. ಯಾಕೆ ಅಂದರೆ ಮಕ್ಕಳದು ಪ್ರಾಜೆಕ್ಟ್ ಆ ಥರ ಇದೆ. ಮತ್ತು ಚಿಕ್ಕ ಮಕ್ಕಳು ಅವ್ರ ಪ್ರಾಜೆಕ್ಟ್ ಮಾಡಿರೋದು, ಅವ್ರು ಹೇಳಿರೋ ಎಕ್ಸ್ಪ್ಲನೇಷನ್ ಬಹಳ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಖುಷಿ ಪಟ್ಟರು BO ಸಾಹೇಬರು ಕೂಡ.